ನಮಸ್ಕಾರ ಸ್ನೇಹಿತರೆ, ನಾನು ಈ ದಿನ ನಿಮಗೆ ಮೆಂತ್ಯ ಸೊಪ್ಪಿನ ಬೋಂಡ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ಮಾಡಿರೋ ಈ ಬೋಂಡ ಯಾವ ರೀತಿ ಇದೆ ಅಂದ್ಬಿಟ್ಟು ನನಗೆ ತಿಳಿಸ್ಕೊಡಿ. ತುಂಬ ಸೂಪರ್ ಆಗಿದೆ ಮತ್ತು ಇದನ್ನು ಮಾಡುವ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ, ನೀವೇ ನೋಡ್ತಾ ಇದ್ರೆ ಇದನ್ನು ಹಾಗೆ ತಿನ್ಬೋದು, ಇಲ್ಲಾಂದರೆ ನಾವು ಈ ಥರ ಸಾಸ್ ಟೊಮೊಟೊ ಕೆಚಪ್ ಒಂದಿಗೆ ತಿನ್ಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡಿ, ಅರ್ಧ ಕಪ್ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ನಾನು. ಅದನ್ನು ಹಚ್ಚಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ತೊಗೊಳ್ಳೋಣ. ಬೆಳ್ಳುಳ್ಳಿ ಒಂದು 10 ಹೆಸರು ತೊಗೊಂಡಿದ್ದೀನಿ ನೋಡಿ. ಈಗ ಕ್ಯಾರೆಟ್ ಒಂದು ತೊಗೊಂಡಿದ್ದೀನಿ, ಅದನ್ನು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಈಗ ಒಂದು ಚಮಚದಷ್ಟು ಜೀರಿಗೆ ತಗೊಂಡಿದ್ದೀನಿ. ಈರುಳ್ಳಿ 2 ತಗೊಂಡಿದ್ದೀನಿ. ಒಂದು 5 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಹಾಕಲೇಬೇಕಂತೇನಿಲ್ಲ. ಇದು ಮೆಂತ್ಯ ಸೊಪ್ಪಿನ ಬೋಂಡ ಆಗಿರೋದ್ರಿಂದ ಇದು ಆಪ್ಷನಲ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಈಗ ಒಂದು ಬಟ್ಲು ತಗೊಂಡು ಅದರಲ್ಲಿ ಮೆಂತ್ಯ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಲ್ವ ಆ ಕ್ಯಾರೆಟ್ ಮತ್ತು ಬೆಳ್ಳುಳ್ಳಿ ನೋಡಿ ಈ ಥರ ಜಜ್ಜಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಅದು ಆಪ್ಷನಲ್ಲು, ನೀವು ತೊಗೊಬೋದು, ಬಿಟ್ಟರೆ ಬಿಡ್ಬೋದು. ಒಂದು 2.5 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಜೀರಿಗೆ ಹಾಕ್ಬಿಟ್ಟು ನಾನು ಯಾವುದೇ ನೀರು ಹಾಕದೆ ಅದರಲ್ಲಿರೋ ನೀರಿನ ಅಂಶದೊಂದಿಗೆ ಮಿಕ್ಸ್ ಮಾಡ್ತಿದ್ದೀನಿ. ಇದರಲ್ಲಿ ನೀರಿನ ಅಂಶ ಇರುತ್ತೆ ಈರುಳ್ಳಿಯಲ್ಲಿ ಎಲ್ಲನೂ. ನೀರು ಹಾಕಬೇಡಿ. ಇದನ್ನೆಲ್ಲ ಚೆನ್ನಾಗಿ ನಾತಿದ ಮೇಲೆ ನಿಮಗೆ ಲಾಸ್ಟಾಗ ಬೇಕು ಅಂದರೆ ಹಾಕ್ಕೊಡಿ. ಫಸ್ಟೇ ಯಾವುದೇ ಕಾರಣಕ್ಕೂ ಹಾಕೊಳ್ಳೋಕೆ ಹೋಗ್ಬೇಡಿ. ಹಾಕ್ಕೊಂಡ್ರೆ ಮತ್ತೆ ನೀವು ಕಡಲೆ ಹಿಟ್ಟು ಹಾಕ್ಕೊಳ್ಬೇಕಾಗುತ್ತೆ. ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಆ ಟೇಸ್ಟ್ ಬರಲ್ಲ. ಅದಕ್ಕಾಗಿಯೇ ನೀವು ಫಸ್ಟು ಚೆನ್ನಾಗಿ ಕಲಸಿ. ಚೆನ್ನಾಗಿ ಕಲಸಿದ ಮೇಲೆ ನೋಡ್ಕೊಳ್ಳಿ. ಉಪ್ಪು ಹಾಕಿದ್ದೀನಿ ನಾನು, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಬೇಕಾದರೆ ಮೆಣಸಿನ ಪುಡಿ ಸಹ ಟೇಸ್ಟ್ಗೆ ಹಾಕ್ಕೊಬೋದು. ನಾನು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಕಲಸೋಣ. ಚೆನ್ನಾಗಿ ಕಲಸಿದ ಮೇಲೆ ನಮ್ಗೆ ನೀರು ಬೇಕೋ ಬೇಡ ಗೊತ್ತಾಗುತ್ತೆ. ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್. ಮರಿಬೇಡಿ, ಯಾವುದೇ ಕಾರಣಕ್ಕೂ ನೀರು ಫಸ್ಟ್ ಹಾಕ್ಕೊಳ್ಳೋಕೆ ಹೋಗಬೇಡಿ. ಮೆಂತ್ಯ ಸೊಪ್ಪು ತುಂಬ ಕಹಿ ತಿನ್ನೋದಕ್ಕಾಗಲ್ಲ ಅಂದರೆ ನಾವು ಈ ರೀತಿ ಸಹ ಮಾಡಿಕೊಂಡು ತಿನ್ಬೋದು. ಏಕೆ ಅಂದರೆ ಇದರಲ್ಲಿ ಐರನ್ ಜಾಸ್ತಿ ಇರೋದ್ರಿಂದ ರಕ್ತ ಕಡಿಮೆ ಇರೋರಿಗೆ ಅದನ್ನು ತಡೆಯುತ್ತೆ. ಮತ್ತು ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತೆ. ಮತ್ತು ಫೈಬರ್ ಅಂಶ ಇರೋದ್ರಿಂದ ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ. ಮತ್ತು ಕ್ಯಾಲ್ಶಿಯಂ ಇರೋದ್ರಿಂದ ಸಹ ಎಲುಬುಗಳು ಮತ್ತು ಹಲ್ಲುಗಳಿಗೆ ಗಟ್ಟಿಯಾಗಲು ಸಹಕಾರಿ ಮಾಡುತ್ತೆ. ನೋಡಿ, ಈಗ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಎಣ್ಣೆ ಕಾಯಿಸ್ಕೊಂಡಿದ್ದೆ ನಾನು. ಈಗ ನೋಡಿ, ಈ ಥರ ಬೋಂಡ ಸೈಜಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಬೋಂಡನೇ ಮಾಡಬೇಕಂತೇನಿಲ್ಲ, ಬೇಕಾದರೆ ಇದನ್ನು ನೀವು ಪಕೋಡ ರೀತಿ ಸಹ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಬೋಂಡ ಥರ ಮಾಡಿದ್ದೀನಿ. ಫ್ರೆಂಡ್ಸ್, ನಿಮಗೆ ಕಹಿ ಅಂದರೆ ಈ ರೀತಿ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ವಿಟಮಿನ್ ಎ ಸಹ ಜಾಸ್ತಿ ಇದೆ. ಅದಕ್ಕೆ ಕಣ್ಣಿನ ಆರೋಗ್ಯನ ಸುಧಾರಣೆ ಮಾಡುತ್ತೆ. ನಮಗೆ ಕಣ್ಣು ಕಾಣಿಸಲ್ಲ ಅನ್ನೋದು ಇವಾಗಲಿಂದನೇ ನಾವು ಇದನ್ನು ತಿಂದರೆ ಮೆಂತ್ಯ ಸೊಪ್ಪನ್ನು ನಮಗೆ ಕಣ್ಣಿನ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ. ಇದರಲ್ಲಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ದೇಹದ ಶುದ್ಧೀಕರಣ ಸಹ ಸಾಧ್ಯ ಆಗುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ.
ಒಮ್ಮೆ ಟ್ರೈ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೋಡಿ ಈ ಥರ ತಿರುಗಿಸ್ಬೇಕು, ಏಕೆಂದರೆ ಕೆಳಗಡೆ ತಳ ಇಟ್ಕೊಂಬಿಟ್ಟು ಅದು ಮಾತ್ರ ಬೇಯುತ್ತೆ. ಬೇರೆ ಕಡೆ ಸಹ ತಿರುಗಿಸ್ಬೇಕು ನಾವು. ಇದು ದೇಹದ ಒಳಭಾಗದಲ್ಲಿರೋಂಥ ಉರಿತ ಕಡಿಮೆ ಮಾಡುತ್ತೆ ಮತ್ತು ಮಲಬದ್ಧತೆ ಸಮಸ್ಯೆ ಕಡಿಮೆ ಮಾಡುತ್ತೆ. ಮತ್ತು ಇಂಪಾರ್ಟೆಂಟಾಗಿ ಮಹಿಳೆಯರಿಗೆ ಪೀರಿಯಡ್ಸಲ್ಲಿ ನೋವು ಮತ್ತು ಹೆರಿಗೆ ನಂತರ ಶಕ್ತಿ ಕಡಿಮೆ ಆಗುತ್ತಲ್ವ, ಸೊ ಅದಕ್ಕೂ ಸಹ ಉಪಯುಕ್ತ ಆಗುತ್ತೆ. ಅದಕ್ಕಾಗಿ ಮೆಂತ್ಯ ಸೊಪ್ಪನ್ನು ಈ ರೀತಿ ಮಾಡಿಕೊಂಡು ತಿನ್ನಿ. ಇದು ಸಂಜೆ ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಕೊಬೋದು ಮತ್ತು ಮಕ್ಕಳಿಗೆ ಮಾಡಿಕೊಡ್ಬೋದು. ನೋಡಿ ಈ ಥರ ಸ್ವಲ್ಪ ಬ್ರೌನ್ ಬರಬೇಕು, ಸ್ವಲ್ಪ ಬ್ರೌನ್ ಜಾಸ್ತಿ ಬಂದ್ರೆ ಚೆನ್ನಾಗಿರೋದು, ಇಲ್ಲಾಂದರೆ ಕಹಿ ಅಂಶ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೊಂದು ಯೂಸಸ್ ಇರೋದ್ರಿಂದ ಮೆಂತ್ಯ ಸೊಪ್ಪನ್ನು ಸೇವಿಸಿ ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆ ಆದರೂ ತಿನ್ನಿ. ನಾವು ಡೇ ಬೈ ಡೇ ತಿಂದರೂ ಪರವಾಗಿಲ್ಲ, ಬಟ್ ವಾರಕ್ಕೆ ಒಮ್ಮೆ ಆದರೂ ತಿನ್ನಿ. ನೋಡಿ ಇನ್ನೂ ಒಂದು ಸಲ ಹಾಕಿದ್ದೀನಿ ನಾನು, ಸ್ವಲ್ಪ ಚೆನ್ನಾಗಿ ಕಲರ್ ಬರಲಿ, ಇಲ್ಲಾಂದರೆ ಕಹಿ ಅಂಶ ಇದ್ದೇ ಇರುತ್ತೆ. ನೋಡಿ ನಾನು ಮತ್ತೆ ಹಾಕಿದ್ದೀನಿ. ಏಕೆಂದರೆ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಮೆಂತ್ಯ ಸೊಪ್ಪಿನಲ್ಲಿ ತುಂಬ ಯೂಸಸ್ ಇರೋದ್ರಿಂದ ಇದನ್ನು ಮಾಡ್ಕೊಂಡು ತಿನ್ನಿ. ಇದು ತುಂಬ ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ಕೊಬೋದು ಮತ್ತು ನಮಗೆ ದೇಹಕ್ಕೆ ಬೇಕಾಗಿರುವಂಥ ಶಕ್ತಿನ ನಾವು ತಗೋಬೋದು. ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಮನೆಯಲ್ಲಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸ್ಕೊಡಿ. ಏಕೆಂದರೆ ಈ ಥರ ಮೆಂತ್ಯ ಸೊಪ್ಪನ್ನು ತಿಂದರೆ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕಾದ್ರೂ ಒಮ್ಮೆ ಆದರೂ ತಿನ್ನಿ. ಯಾರ ಕಹಿ ಇಷ್ಟ ಇಲ್ಲ ಅಂತಾರೋ ಅದನ್ನ ಈ ರೀತಿ ತಿನ್ಬೋದು. ಈ ರೀತಿ ತಿನ್ನೋದ್ರಿಂದ ನಮಗೆ ಮೆಂತ್ಯ ಸೊಪ್ಪಿನ ಉಪಯೋಗಗಳು ಆರಾಮಾಗಿ ಸಿಗುತ್ತೆ. ಸ್ವಲ್ಪ ಚೆನ್ನಾಗಿ ಕಲರ್ ಬಂದಮೇಲೆ ನಾವು ಎತ್ಕೊಳ್ಳೋಣ. ನೋಡಿ ಈ ಥರ ತುಂಬ ಒಂದು ಸ್ವಲ್ಪ ಕಲರ್ ಬರಲಿ, ಈ ಥರ ಬರಲಿ, ಮತ್ತು ಆವಾಗ ಎತ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಮತ್ತೆ ಹಾಕ್ತಿದ್ದೀನಲ್ವ ನಾನು ತಗೊಂಡಿದ್ದ ಅಷ್ಟರಲ್ಲಿ ಎಷ್ಟಾಗಿದೆಯಾ ಅಂದ್ಬಿಟ್ಟು ನೀವು ನೋಡ್ರಿ. ನಾನೇನು ಜಾಸ್ತಿ ತಗೊಂಡಿಲ್ಲ, ಚಿಕ್ಕದಾಗಿ ತಗೊಂಡಿದ್ದೆ. ಆದರೂ ಸಹ 3 ಟೈಮ್ ಹಾಕಿದ್ದೀನಿ. ಇನ್ನೊಂದು ಜಾಸ್ತಿ ಹಾಕಬೇಡಿ, ಈ ಥರ ಅಲಗಾಡಿಸೋದಕ್ಕೆ ಕಷ್ಟ ಆಗುತ್ತೆ. ಚಿಕ್ಕದಾಗೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ಯಾಕಂದರೆ ಎರಡೂ ಕಡೆ ಬೇಯಬೇಕಾಗಿರೋದ್ರಿಂದ ನಾವು ಈ ರೀತಿ ಹಾಕ್ಕೊಳ್ಬೇಕು. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೌಮ್ಯಗೌಡ ಯೂಟ್ಯೂಬ್ ಚಾನಲ್ನ ಫಾಲೋ ಆಗಿ. ಈ ಥರ ದೇಹಕ್ಕೆ ಬೇಕಾಗಿರೋ ಒಳ್ಳೆ ಸ್ನ್ಯಾಕ್ಸ್ನ ನಿಮಗೆ ತಂದುಕೊಡ್ತೀನಿ. ರೆಸಿಪೀಸ್ನ ನಿಮಗೆ ಮಾಡಿಸಿ ನೋಡಿಸ್ಕೊಡ್ತೀನಿ. ಮೆಂತ್ಯ ಸೊಪ್ಪಿನ ಉಪಯೋಗಗಳು ನೋಡಿದ್ರಲ್ವ, ಅದಕ್ಕಾಗಿ ನಾನು ನಿಮಗೆ ಈ ಸೊಪ್ಪನ್ನು ಸಜೆಸ್ಟ್ ಮಾಡ್ತೀನಿ ತಿನ್ನೋದಕ್ಕೆ. ಡಾಕ್ಟರ್ಸ್ಗಳು ಸಹ ಹೇಳ್ತಾರೆ, ಡಾಕ್ಟರ್ಗಳು ಸಹ ಸೊಪ್ಪು ತಿನ್ನಿ ಅಂತ. ಕಹಿ ಇದೆ ಅಂದ್ಬಿಟ್ಟು ನಾವು ತಿನ್ನಲ್ಲ. ಈ ಥರ ಆದರೂ ಟ್ರೈ ಮಾಡಿ. ನಿಮಗೆ ಆಯಿಲ್ ಜಾಸ್ತಿ ಅಂದರೆ ಇದನ್ನು ಒಂದು ಫ್ಯಾನಲ್ಲಿ ಮಾಡ್ಕೊಳ್ಳಿ, ಪರವಾಗಿಲ್ಲ. ನೋಡಿ ನಾನು ನೋಡಿಸ್ತಿದ್ದೀನಲ್ವ, ತುಂಬ ಚೆನ್ನಾಗಿದೆ. ಎಷ್ಟೊಂದು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ ಕೆಚಪ್ ಒಂದಿಗೆ ನಾನು ಟೊಮೆಟೊ ಸಾಸ್ ಒಂದಿಗೆ ತಿಂತಾ ಇದ್ದೀನಿ. ತುಂಬಾ ಸೂಪರಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನೋಡಿದ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್.